ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲಾ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ನರಸೀಪುರ ಪಟ್ಟಣದ ವಿವಿಧೆಡೆ ಸಂಭ್ರಮಾಚರಣೆ ನಡೆಯಿತು. ಸದ್ಯ ಶ್ರೀರಾಮನಿಗೆ ವಿಶೇಷ ಪೂಜೆ ಸಲ್ಲಿಸಿ ಪಟ್ಟಣದಾದ್ಯಂತ ಎಲ್ಲೆಡೆ ಶ್ರೀರಾಮನಾಮ ಸ್ಮರಣೆ ಮಾಡಲಾಯಿತು. ಅಲ್ಲದೆ ಶ್ರೀರಾಮನ ಭಾವಚಿತ್ರವಿಟ್ಟು ರಾಮನ ಭಕ್ತರು ಪೂಜೆ ಸಲ್ಲಿಸಿದರು. ಜೊತೆಗೆ ಶಿರವಿ ಸಮಾಜ, ತಿರುಮಾಕೂಡಲು ಗ್ರಾಮಸ್ಥರು, ಪಟ್ಟಣದ ಲಿಂಕ್ ರಸ್ತೆಯ ವ್ಯಾಪಾರಸ್ಥರಿಂದ ಮಜ್ಜಿಗೆ ಪಾನಕ ವಿತರಣೆ ಆಯಿತು. ಕೆಲವೆಡೆ ಭಕ್ತರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಇನ್ನು ಶ್ರೀರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯ ನೇರ ಪ್ರಸಾರ ವೀಕ್ಷಣೆಗೆ ಅಲ್ಲಲ್ಲಿ ಬೃಹತ್ ಎಲ್ಇಡಿ ಪರದೆ ಅಳವಡಿಕೆ ಮಾಡಲಾಗಿತ್ತು. ದೇಶಾದ್ಯಂತ ಇವತ್ತು ರಾಮ ಸ್ಥಾಪನೆಯಾಗಿ ಅಯೋಧ್ಯೆಯಲ್ಲಿ ನಮ್ಮ ಧರ್ಮದ ಗುರುಗಳ ಒಂದು ಆರಾಧ್ಯ ದೈವ ಶ್ರೀರಾಮ ಪ್ರತಿಷ್ಠಾಪನೆ ಆಗಿ ಒಂದು ದೇಶದಲ್ಲಿ ಎಲ್ಲ ಸಂಭ್ರಮವನ್ನು ಆಚರಿಸ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ದೇಶದಲ್ಲಿ ಎಲ್ಲರೂ ಒಳಿತಾಗಲಿ ಅಂತ ಈ ಸಂದರ್ಭದಲ್ಲಿ ನಾವೆಲ್ಲರೂ ಹಾರೈಸ್ತೇವೆ ಅಂತ. ವರ್ಷಗಳಿಂದ ಹಿಂದೂಗಳ ಒಂದು ಏನು ಕನಸಿತ್ತು, ಆ ಕನಸನ್ನು ಇವತ್ತು ಸನ್ಮಾನ್ಯ ನಮ್ಮ ಪ್ರಧಾನಿಗಳಾದಂಥ ನರೇಂದ್ರ ಮೋದಿ ಅವರು ಎಲ್ಲರ ಆಶೋತ್ತರವನ್ನು ಈಡೇರಿಸಿದ್ದಾರೆ. ಇವತ್ತು ಇಡೀ ರಾಷ್ಟ್ರ ವರ್ಲ್ಡ್ ವೈಡಲ್ಲಿ 60ರಿಂದ 70 ಕಂಟ್ರಿಗಳಲ್ಲಿ ಇವತ್ತು ಶ್ರೀರಾಮನ ಉತ್ಸವ ನಡೀತಾ ಇದೆ. ಪ್ರತಿ ಹಳ್ಳಿ ಗ್ರಾಮಗಳಲ್ಲೂ ಕೂಡ ವಾಲಂಟಿಯಾಗಿ ಇವತ್ತು ಶ್ರೀರಾಮೋತ್ಸವ ಮಾಡ್ತಾರೆ. ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ. ನರೇಂದ್ರ ಮೋದಿ ಅವರು ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಿದ್ದಾರೆ. ಹಾಗಾಗಿ ಇವತ್ತು ಒಂದು ಒಳ್ಳೆಯ ಏನು ಬಹುದಿನಗಳ ಕನಸನ್ನು ಕಂಡಿದ್ರು ರಾಮರಾಜ್ಯ ಆಗಬೇಕು ಅಂತ ಕನಸನ್ನು ನೆನೆಸೋದ್ರ ಮಾಡೋದ್ರ ಮುಖಾಂತರ ಇವತ್ತು ಒಳ್ಳೆ ದಾಪುಗಳನ್ನ ಇಟ್ಟಿದ್ದಾರೆ ಅಂತ ನಾನಾದರೂ ಹೇಳಲಿಕ್ಕೆ ಇಚ್ಛೆಯಿಸ್ತೇನೆ. ಹಾಗಾಗಿ ಶ್ರೀರಾಮೋತ್ಸವದ ಜಯಂತಿಯ ಪರವಾಗಿ ಎಲ್ಲರಿಗೂ ಕೂಡ ಶುಭಾಶಯಗಳನ್ನ ತಿಳಿಸಲಿಕ್ಕೆ ಇಚ್ಛೆಪಡ್ತೀನಿ. ಅಂದರೆ ನಮ್ಮ ಮಹಾತ್ಮ ಗಾಂಧೀಜಿಯವರ ಕನಸು ನನಸಾಗಿದೆ. ಇವತ್ತು ಏನಪ್ಪ ಅಂದರೆ ನಮ್ಮ ಭಾರತ ರಾಮರಾಜ್ಯವಾಗಬೇಕು ಅಂದ್ಬಿಟ್ಟು ಭಾಳ ಕನಸನ್ನು ಕಂಡಿದ್ರು. ಇವತ್ತು ಆ ಕನಸು ನನಸಾಗಿದೆ. ಈ ನಮ್ಮ ನರಸೀಪುರ ಎಲ್ಲ ಜನತೆಗಳು ಯಾವುದೇ ಜಾತಿ ಭೇದವಿಲ್ಲದೆ ಅನ್ಯ ಭೇದವಿಲ್ಲದೆ ಇಲ್ಲಿ ನಾವು ಶ್ರೀರಾಮನನ್ನು ಪೂಜಿಸಿ ಒಂದು ಸಣ್ಣ ಪ್ರಸಾದ ವಿನಿಯೋಗವನ್ನು ಮಾಡಿ ನಮ್ಮ ಈ ಲಿಂಕ್ ರಸ್ತೆ ಮತ್ತು ಇತರ ಬೀದಿ ವ್ಯಾಪಾರಿ ರಸ್ತೆ ಬದಿ ವ್ಯಾಪಾರಿಗಳು ಸೇರಿ ಇದನ್ನು ನಾವು ಮಾಡಿರುತ್ತೇವೆ. ಅದಕ್ಕಾಗಿ ನರಸೀಪುರದ ಮತ್ತು ಪ್ರಪಂಚದ ಎಲ್ಲ ಜನತೆಗೂ ಶುಭವಾಗಲಿ, ಆರೋಗ್ಯವಾಗಿರಲಿ ಅಂತ ಅಂದ್ಬಿಟ್ಟು ನಾವು ಇದನ್ನು ಆಲಿಸ್ತಿರ್ತೀವಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್.